ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಹಳ್ಳಿ ಸವಿರುಚಿ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ಇಲ್ಲಿ ನೋಡ್ತಾ ಇರ್ಬೋದು, ಇಡೀ ರಾತ್ರಿ ಎಲ್ಲ ಕೂತ್ಕೊಂಡು ಬೇಳೆ ನೆನೆಸೋದು ಬೇಡ, ಏನೂ ಬೇಡ, ಆರಾಮಾಗಿ ನಾವು ಕೆಲವು ಗಂಟೆಗಳಲ್ಲಿ ನಾವು ಈ ರೀತಿ ನೆನೆಸ್ಬಿಟ್ಟು ಮಾಡುವಂತಹ ಅಲಸಂದಿ ವಡೆ, ಅದು ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ಅಲಸಂದಿ ವಡೆ ತುಂಬ ರುಚಿಯಾಗಿ ಮಾಡ್ಬೋದು. ಅದಕ್ಕೆ ಬೇಕಾಗಿರುವಂಥ ಒಂದು ಪದಾರ್ಥಗಳು ಹೇಳ್ತೀನಿ. ತುಂಬ ಈಸಿ, ತುಂಬ ಮನೆಯಲ್ಲೇ ಮಾಡುವಂಥ ಒಂದು ರೆಸಿಪಿ ಇದಾಗಿರುತ್ತೆ. ಸಂಜೆ ಟೈಮಲ್ಲಾದರೂ ತುಂಬ ರುಚಿಯಾಗುತ್ತೆ. ಮತ್ತು ಚಳಿ ಬೇರೆ ಅಲ್ವಾ, ಏನಾದರೂ ಬಿಸಿ ಬಿಸಿಯದು ಸಾಯಂಕಾಲ ಟೈಮ್ ಕೂತ್ಕೊಂಡು ಟೀ ಜೊತೆ ಈ ರೀತಿ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿ ಅಲಸಂದಿ ವಡೆನ ಮಾಡಿಕೊಂಡು ತಿಂತಾ ಇರಬೇಕು ಅನಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲಿ ನಾನೇನಪ್ಪ ಅಂತಂದರೆ ಬೆಳಗಿನ ಜಾವ 5 ಗಂಟೆಗೆ ಬೇಳೆ ನೆನೆಸಿರುವಂಥದ್ದು. ಅದಕ್ಕೆ ಸ್ವಲ್ಪ ಉದ್ದಿನ ಕಾಳು ಹಾಕಿದ್ದೀನಿ. ಸ್ವಲ್ಪ ಅಂದರೆ ಇಷ್ಟೇ ಹಾಕಬೇಕಂತ ಏನಿಲ್ಲ. ಒಂದು ಅರ್ಧ kg ಅಲಸಂದಿ ಬೇಳೆಗೆ ಒಂದು 1/4 kgಕ್ಕಿಂತ ಸ್ವಲ್ಪ ಕಮ್ಮಿ ಅನ್ನಂಗೆ ಉದ್ದಿನ ಕಾಳು ಹಾಕ್ತಾಯಿದ್ದೀನಿ. ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಹಾಕಿದರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ, ಅದಕ್ಕೋಸ್ಕರ ಹಾಕ್ತಾ ಇರೋದು. ಇದರಲ್ಲಿ ಏನಪ್ಪ ಅಂತಂದರೆ ಒಂದು ಚೂರು ಕೂಡ ನೀರಿನ ಅಂಶ ಇರಬಾರ್ದು ಬೇಳೆಯಲ್ಲಿ. ಈ ರೀತಿ ಒಂದು ಜಲ್ಡಿ ತೊಗೊಂಡ್ಬಿಟ್ಟು ಅದರೊಳಗಡೆ ಹಾಕಿ ಸೋದಿಸ್ಕೊಂಡು ನೀಟಾಗಿ ಡ್ರೈ ಆಗಬೇಕು. ಅಂದರೆ ಪೂರ್ತಿ ಡ್ರೈ ಅಲ್ಲ, ನೀರಿನ ಅಂಶ ಇರಬಾರ್ದು ಆ ರೀತಿ. ಇವಾಗ ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಗ್ರೈಂಡರ್ ಇಲ್ಲ ಅಂತಂದರೂ ಕೂಡ ಪರವಾಗಿಲ್ಲ, ಮಿಕ್ಸಿ ಜಾರಲ್ಲಿ ಕೂಡ ನೀವು ಮಾಡಿಕೊಂಡು ತಿನ್ಬೋದು. ಮಿಕ್ಸಿ ಕೂಡ ಇಲ್ಲ ಅಂದರೂ ಪರವಾಗಿಲ್ಲ, ಒಳ್ಕಲ್ಲು ಇದ್ದರೂ ತುಂಬ ರುಚಿಯಾಗಿ ಬರುತ್ತೆ. ಅದಕ್ಕಿಂತ ಬೆಸ್ಟ್ ಇನ್ಯಾವುದು ಅಲ್ಲ ಮಿಕ್ಸಿ ಗ್ರೈಂಡರ್ ಇದೆಲ್ಲ. ಅದಕ್ಕಿಂತ ಒಳ್ಕಲ್ಲಲ್ಲಿ ರುಬ್ಬಿ ಮಾಡುವಂತಹ ಒಂದು ಅಲಸಂದಿ ವಡೆ, ಅದು ನೊರೆ ತುಂಬ ಚೆನ್ನಾಗಿ ಬರುತ್ತೆ. ರುಬ್ಬಿದರೆ ಮಾಡುವಂಥ ರೆಸಿಪಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಗ್ರೈಂಡರಲ್ಲಿ ಇತ್ತಲ್ವ, ಅದ್ರ ಒಳಗಡೆ ಹಾಕಿ ಚೆನ್ನಾಗಿ ರುಬ್ಕೊತಾ ಇದ್ದೀನಿ. ಇದೇನಪ್ಪ ಅಂತಂದರೆ ನೀರಿನ ಅಂಶ ಇತ್ತು ಅಂತಂದರೆ ಏನಪ್ಪ ಅಂತಂದರೆ ನೊರೆ ಚೆನ್ನಾಗಿ ಬರೋಲ್ಲ. ಇಲ್ಲಿ ಗ್ರೈಂಡರಲ್ಲಿ ನನಗೆ ಸ್ವಲ್ಪ ಟೈಟಾಗಿತ್ತಲ್ವ, ಅದು ಬೇಳೆ ಸ್ವಲ್ಪ ನುಣ್ಣಗಾಗೋ ತನಕ ನಾನು ಸ್ವಲ್ಪ ಲೂಸ್ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಟೈಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ, ರುಬ್ಕೊಳ್ಳುತ್ತೆ. ಅದು ಸ್ವಲ್ಪ ಸಣ್ಣಗಾದ ನಂತರ ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಮತ್ತು ಉಪ್ಪನ್ನು ಹಾಕಿಬಿಟ್ಟು ಮತ್ತೆ ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ. ಇದು ಪೂರ್ತಿಯಾಗಿ ನುಣ್ಣಗಾಗೋದು ಬೇಡ, ಸ್ವಲ್ಪ ಅರ್ಧ ಗ್ರೈಂಡ್ ಆದಮೇಲೆ ನಾನಿಲ್ಲಿ ಹಾಕಿರೋ ಅಂಥದ್ದು ಈ ರೀತಿ. ಮತ್ತು ಮೆಣಸಿನ್ಕಾಯಿ ಒಂದು ಸ್ಕಿಪ್ ಮಾಡಿದ್ದೀನಿ, ಯಾಕಪ್ಪ ಅಂತಂದರೆ ಅದು ಆಮೇಲೆ ಹಾಕಿದ್ರೆ ಆಯಿತು ಅಂತ. ಇದ್ರೊಳಗಡೆ ನಾನು ಹಾಕಿಲ್ಲ. ಸಣ್ಣಗೆ ಕಟ್ ಮಾಡಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕೋಣ ಅಂತಂದ್ಬಿಟ್ಟು ಸದ್ಯಕ್ಕೆ ಕರಿಬೇವು, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಉಪ್ಪನ್ನು ಹಾಕಿಬಿಟ್ಟು ಈ ರೀತಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ನೊರೆ ಬರ್ತಾಯಿದೆ ಅಂತ. ಈ ರೀತಿ ನೊರೆ ಬಂತು ಅಂತಂದರೆ ಅಲಸಂದಿ ವಡೆ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಹಗುರವಾಗಿ, ಒಳಗಡೆ ಸಾಫ್ಟಾಗಿ, ಮೇಲ್ಗಡೆ ಕ್ರಿಸ್ಪಿಯಾಗಿ ಆ ರೀತಿ ಬರುತ್ತೆ. ನೋಡಿದ್ರೆ ಅಲ್ವಾ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಬರುತ್ತೆ ಅಂತ. ಇವಾಗ ನೋಡ್ತಾ ಇರ್ಬೋದು ಈ ರೀತಿ ಗ್ರೈಂಡ್ ಆಯ್ತಲ್ವ, ನಾನಿಲ್ಲಿ ತೆಗೆದ್ಬಿಟ್ಟು ಸ್ವಲ್ಪ ಎತ್ತಿಟ್ಕೊಂಡು ಇವಾಗ ಅಲಸಂದಿ ವಡೆನ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿ ಒಂದು ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಡನ್ನಾಗಿ ನನ್ನ ಒಂದು ವಿಡಿಯೋನ ವಾಚ್ ಮಾಡ್ಬೋದು. ಇವಾಗೆಲ್ಲ ತೆಗೆದು ಇಟ್ಕೊಂಡೈತಲ್ವ, ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಒಂದು ಈರುಳ್ಳಿ, ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಇದಕ್ಕೆ ಸೋಡಾ ಹಾಕಿದರೆ ಹಾಕ್ಬೋದು, ಸ್ಕಿಪ್ ಮಾಡಿದ್ರೆ ಮಾಡ್ಬೋದು, ನಿಮ್ಮ ಇಷ್ಟ. ಇಲ್ಲಿ ಹಗುರವಾಗಿ ಬರುತ್ತೆ, ನಾನು ಉದ್ದಿನ ಕಾಳು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸೋಡಾನ ಯೂಸ್ ಮಾಡ್ತಾಯಿಲ್ಲ. ನೀವು ಬೇಕಾದರೆ ಒಂದು ಸ್ವಲ್ಪ ಚಿಟಿಕೆ ಹಾಕಿದರೂ ಹಾಕ್ಕೊಳ್ಳಿ, ಪರವಾಗಿಲ್ಲ. ಏನಪ್ಪ ಅಂತಂದರೆ ಇದು ಪ್ರೋಸೆಸ್ ಏನಪ್ಪ ಅಂತಂದರೆ ಬೇಳೆಯಲ್ಲಿ ರುಬ್ಬುವಾಗ ಒಂದು ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು. ಅದು ಆ ರೀತಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ತಿರ್ಬೋದು ವಡೆ ಹಾಕಲಿಕ್ಕೆ ತುಂಬ ಚೆನ್ನಾಗಿ ರೆಡಿ ಆಯಿತು ಹಿಟ್ಟು. ಇಲ್ಲಿ ಈ ರೀತಿ ಕೈಲಿಂದ ಬೇಕಾದರೂ ಮಾಡ್ಕೋಬೋದು, ಇಲ್ಲ ನಮ್ಮ ಕೈಲಿಂದ ಅಷ್ಟು ಚೆನ್ನಾಗಿ ಬರಲ್ಲ ಅಂತಂದರೆ ನೀವು ಒಂದು ಕವರ್ ತೊಗೊಂಬಿಟ್ಟು, ಕವರ್ಗೆ ಒಂದು ಬೌಲ್ ತೊಗೊಂಬಿಟ್ಟು ಕವರ್ ಹಾಕಿಬಿಟ್ಟು ರೌಂಡ್ ಶೇಪಾಗಿ ನೀಟಾಗಿ ಕೂಡ ನೀವು ಮಾಡ್ಕೋಬೋದು. ಇಲ್ಲಿ ನಾವು ಕೈಲಿಂದನೇ ಹಾಕ್ತಾಯಿರೋದು. ಅದರಲ್ಲಿ ಕವರಲ್ಲಿ ಕೂಡ ಹಾಕಿದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಕೈಲಿಂದ ಇಲ್ಲಿ ಈ ರೀತಿ ಹೋಲ್ ಮಾಡಿಕೊಂಡು ಈ ರೀತಿ ಮಾಡ್ತಾಯಿರೋದು. ಸ್ನೇಹಿತರೆ ನೋಡೋದಲ್ವ, ಯಾರಿಗೆಲ್ಲ ಇಷ್ಟ ಆಯಿತು ಈ ಒಂದು
ಅಲಸಂದಿ ವಡೆ ನೀವು ಕೂಡ ಸಂಜೆ ಟೈಮಲ್ಲಿ ಮಾಡ್ಕೊತೀನಿ. ತುಂಬ ರುಚಿಯಾಗಿ, ತುಂಬ ಟೇಸ್ಟಿಯಾಗಿ, ಟಿಫನ್ ಜೊತೆಗಾಗಿರ್ಬೋದು, ಮಂಡಕ್ಕಿ, ಮೈಸೂರು ಮಂಡಕ್ಕಿ ಜೊತೆಗಾಗಿರ್ಬೋದು, ತುಂಬ ಟೇಸ್ಟಿಯಾಗಿರುವಂಥ ಅಲಸಂದಿ ವಡೆ. ಅದು ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ಒಂದು ಈ ರೀತಿ ಅಲಸಂದಿ ವಡೆ ಸಿಗುತ್ತೆ, ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಸ್ನೇಹಿತರೆ. ಏನಂತೀರಾ? ಕಲರ್ಫುಲ್ಲಾಗಿ ಮಾಡುವಂಥ ಒಂದು ಟೇಸ್ಟಿಯಾಗಿರುವಂಥ ಒಂದು ಅಲಸಂದಿ ವಡೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ, ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಬಂತು ಅಂತ. ನೋಡ್ತಿರ್ಬೋದು ಇಲ್ಲಿ ನನಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಈ ರೀತಿ ಚೆನ್ನಾಗಿ ಬರುತ್ತೆ. ಆ ಒಂದು ಖಾರವಾಗಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಒಳಗಡೆ ಬಂದಿದೆ, ಆರಾಮಾಗಿ ಎಷ್ಟು ಸಾಫ್ಟಾಗಿದೆ ಅಂತ. ನೋಡಿದ್ರಲ್ವಾ ಸ್ನೇಹಿತರೆ ಆ ರೀತಿ ಮಾಡೋದು ಅಂತ. ತಗೊಂಡು ಇವಾಗ ಏನಪ್ಪ ಅಂತಂದ್ರೆ ಟೀ ಜೊತೆಗೆ ತಿನ್ನೋದಷ್ಟೇ ಬಾಕಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ. ಯಾರೆಲ್ಲ ಕೊನೆ ತನಕ ವೀಡಿಯೋ ನೋಡಿದ್ರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಕೊಡಿ.